ಇನ್ನು ಈ ಸ್ಲೀಪ್ ಡಿಸಾರ್ಡರ್ಸಲ್ಲಿ ವಿಧಗಳೇನಾದರೂ ಇದೆಯಾ? ಈಗ ಕೆಲವೊಬ್ಬರಿಗೆ ಒಂದೊಂದು ರೀತಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ, ಕೆಲವೊಬ್ಬರಿಗೆ ನಿದ್ದೆಯಲ್ಲಿ ಓಡಾಡುವಂಥ ಅಭ್ಯಾಸ ಇರುತ್ತೆ. ಸೊ ಅದರಿಂದ ಅವ್ರಿಗೆ ಸೀರಿಯಸ್ ಪ್ರಾಬ್ಲಮ್ಸ್ ಆಗಿರೋದು ಕೂಡ ಉಂಟು. ಹಾಗಾಗಿ ಇಂಥ ಸಮಸ್ಯೆಗಳನ್ನು ಯಾವ ರೀತಿಯಾಗಿ ಡೀಲ್ ಮಾಡ್ಬೋದು ಅಥವಾ ಇದಕ್ಕೆ ಏನು ಸೊಲ್ಯೂಷನ್ ಇದೆ ಅಂತ? ಈಗ ಕೆಲವೊಂದು ಸಲ ಏನಾಗ್ತದೆ ಅಂತಂದರೆ ನಿದ್ರೆ ಮಾಡಬೇಕಾದ್ರೆ ಒಂದು ಈ ನಿದ್ರೆ ಮಾಡಲಿಕ್ಕೆ ತೊಂದರೆ ಆಗೋದು ಅದ್ರ ಬಗ್ಗೆ ಒಂದ್ಸಲ ಮಾತಾಡೋದು. ಇನ್ನು ಕೆಲವ್ರದ್ದು ಏನಾಗ್ತದೆ, ಮಲಗಿರ್ತಾರೆ, ಸಡನ್ನಾಗಿ ಅವ್ರಿಗೆ ಉಸಿರಾಟ ನಿಂತು ಹೋಗ್ಬಿಡ್ತದೆ. ಆವಾಗ ಸಡನ್ನಾಗಿ ಉಸಿರಾಟ ನಿಂತಾಗ ಸಡನ್ನಾಗಿ ಕಂಡುಬಿಟ್ಟು ಇದು ಮಾಡ್ತಾರೆ, ಪೊಸಿಷನ್ ಚೇಂಜ್ ಮಾಡ್ತಾರೆ, ತಿರುಗಿ ಮಲ್ಕೋತಾರೆ. ಅಂಥವ್ರಿಗೆ ಯೂಶ್ವಲಿ ಗೊರಕೆ ಸಹ ಅದಕ್ಕೆ ಸಂಬಂಧಪಟ್ಟಂಥ ತೊಂದರೆನೂ ಸ್ವಲ್ಪ ಜಾಸ್ತಿ ಇರ್ತದೆ. ಈ ಥರ ತೊಂದರೆ ಇರೋರಿಗೆ ಅದನ್ನು ಸ್ಲೀಪ್ ಏಪ್ನಿಯಾ ಅಂತ ಕರಿತೀವಿ. ಅಂದರೆ ಏನಾಗುತ್ತೆ, ಅವ್ರಿಗೆ ಮಲಗಿದ್ದಾಗ ಅದು ನಮ್ಮ ಅವ್ರ ದೈಹಿಕವಾಗಿ ಯಾವ ಒಂದು ಒಂದು ಪ್ಯಾಲೆಟ್ ಅಂತ ಹೇಳ್ತೀವಿ, ಅಥವಾ ಅವ್ರದ್ದು ನೋಸಲ್ಲೇನೋ ಸ್ವಲ್ಪ ಮೂಗಿನಲ್ಲೇನೋ ಸ್ವಲ್ಪ ತೊಂದರೆ ಇದ್ದಿರ್ಬೋದು. ಇದೆಲ್ಲ ಕಾರಣದಿಂದ ಒಂದು ಸ್ಲೀಪ್ ಎಪ್ನಿಯಾ ಅನ್ನೋ ಒಂದು ತೊಂದರೆ ಉಂಟಾಗ್ತದೆ. ಅವ್ರಿಗೇನಾಗುತ್ತೆ, ಫಿಸಿಕಲ್ಲಾಗಿ ಅದು ಉಸಿರು ಒಳಗೆ ಹೋಗೋದಕ್ಕೆ ಒಂದು ಅಬ್ಸ್ಟ್ರಕ್ಷನ್ ಆಗ್ತಾ ಇರ್ತದೆ. ಸೊ ಆ ಅಬ್ಸ್ಟ್ರಕ್ಷನ್ ಕಾರಣದಿಂದ ಅವ್ರಿಗೆ ಕಂಟಿನ್ಯೂಸ್ ಆಗಿ ನಿದ್ರೆ ಮಾಡೋದಕ್ಕಾಗೋದಿಲ್ಲ. ಸೊ ಆವಾಗ ಮಧ್ಯೆ ಮಧ್ಯೆ ಅವರು ಎದ್ದೇಳಬೇಕಾಗ್ತದೆ, ಪೊಸಿಷನ್ ಚೇಂಜ್ ಮಾಡ್ಕೋಬೇಕಾಗ್ತದೆ, ಮಲ್ಕೋಬೇಕಾಗ್ತದೆ, ಈ ಥರ ತೊಂದರೆ ಆಗ್ತಾ ಇರ್ತದೆ. ಸೊ ಆ ಸ್ಲೀಪ್ ಎಪ್ನಿಯಾ ತೊಂದರೆ ಇದ್ದರೆ ಅದು ಅವ್ರಿಗೆ ಬೆಳಗ್ಗೆ ಸಹ ಸುಸ್ತಿರ್ತದೆ, ಎದ್ರೂ ಸಹ ಫ್ರೆಶ್ನೆಸ್ ಇರೋದಿಲ್ಲ, ಡೇ ಟೈಮಲ್ಲಿ ಕುಂತು ಒಂದೊಂದ್ಸಲಿ ಸಖತ್ ನಿದ್ರೆ ಬರ್ತಾ ಇರ್ತದೆ. ಇದು ಇನ್ನೂ ಕಾಂಪ್ಲಿಕೇಟ್ ಆಗ್ತಾ ಹೋದರೆ ಗಾಡಿ ಓಡಿಸ್ಬೇಕಾದ್ರೆ ಸಡನ್ನಾಗಿ ನಿದ್ದೆ ಬಂದ್ಬಿಡ್ಬೋದು, ಅಥವಾ ಏನೋ ಮೀಟಿಂಗಲ್ಲಿ ಇರ್ತಾರೆ, ತರ್ಕೊಳಕ್ಕಾಗಲ್ಲ, ಈ ಥರ ತೊಂದರೆ ಆಗ್ಬೋದು. ಈ ಥರ ಅದೊಂದು ಕಂಡೀಷನ್ ಅಂತ ಹೇಳ್ತೀವಿ. ಸೊ ಆ ಪ್ರಾಬ್ಲಮ್ ಇದ್ದರೆ ಅದನ್ನು ಅಸೆಸ್ ಮಾಡಿ ಅದಕ್ಕೆ ಒಂದು ಸೊಲ್ಯೂಷನ್ ಅಂತ ಏನಿದೆ, ಅದಕ್ಕೆ ಟ್ರೀಟ್ಮೆಂಟ್ ಪ್ಲ್ಯಾನ್ ಏನಿದೆ ಅದು ಮಾಡಿದ್ರೆ ಖಂಡಿತವಾಗಿ ಆ ಸ್ಲೀಪ್ ಎಪ್ನಿಯಾ ಒಂದು ಈಸಿಯಾಗಿ ಅಡ್ರೆಸ್ ಮಾಡುವಂಥ ಒಂದು ವಿಧಾನಗಳಿದ್ದಾವೆ ಅದಕ್ಕೆ. ಅದಲ್ಲದೆ ಇನ್ನೂ ಕೆಲವು ಸಲ ಯಾವ ರೀತಿ ಸ್ಲೀಪ್, ಈಗ ನಮಗೇನೋ ಫಿಸಿಕಲ್ ಏನೋ ತೊಂದರೆ ಇದೆ, ಏನೋ ಒಂದು ಸರ್ಜರಿ ರೀಸೆಂಟ್ ಆಗಿದೆ, ಅದಕ್ಕೆ ಪೇಯ್ನ್ ಇದೆ, ಅದಕ್ಕೆ ಇರ್ಬೋದು, ಅಥವಾ ಎಲ್ಲೋ ಬಿದ್ದಿದ್ದೀವಿ, ಎಲ್ಲೋ ಒಂದು ನೋವಾಗಿದೆ, ಆ ಕಾರಣ ನಿದ್ದೆ ಬರ್ತಿಲ್ಲ ಅಂತಿರ್ಬೋದು. ಅವೆಲ್ಲ ಒಂಥರ ತೊಂದರೆಗಳು. ಇನ್ನೊಂದು ಥರ ಯಾವುದಪ್ಪ ಅಂತಂದರೆ, ಈಗ ಮಾನಸಿಕವಾಗಿ ಕೆಲವೊಂದು ತೊಂದರೆಗಳಿರಬಹುದು. ಉದಾಹರಣೆಗೆ ಖಿನ್ನತೆ ಇದ್ದರೆ ಅವ್ರಿಗೆ ಕೆಲವ್ರಿಗೆ ನಿದ್ರೆ ಬರೋದೇ ಇಲ್ಲ, ಕೆಲವರಿಗೆ ನಿದ್ರೆ ತುಂಬ ಜಾಸ್ತಿ ಬರ್ತದೆ, ಆ ಥರ. ಈಗ ಇನ್ನೊಂದು ಥರ ತೊಂದರೆ ಯಾವುದಪ್ಪ ಅಂತಂದರೆ ಆ್ಯಂಗ್ಸೈಟಿ ಅಂತ ಹೇಳ್ತೀವಿ, ಅಂದರೆ ಗಾಬರಿಗೆ ಸಂಬಂಧಪಟ್ಟಂಥ ತೊಂದರೆ. ಆ ಗಾಬರಿಗೆ ಸಂಬಂಧಪಟ್ಟಂಥ ತೊಂದರೆ ಇದ್ದರೆ ಮಲ್ಕೋಬೇಕು ಅಂತ ಅವ್ರು ಎಷ್ಟು ಚಿಂತೆ ಮಾಡ್ತಿರ್ತಾರೆ, ಸಾಯಂಕಾಲ 4 ಗಂಟೆ 5 ಗಂಟೆಯಿಂದನೇ ಅಯ್ಯೋ ಇವತ್ತು ರಾತ್ರಿ ನಿದ್ದೆ ಬರುತ್ತೋ ಇಲ್ವಪ್ಪ ಅಂತ ಅವ್ರು ಕಂಟಿನ್ಯೂಸ್ ಆಗಿ ಅದ್ರ ಬಗ್ಗೆನೇ ವರಿ ಮಾಡ್ತಿರ್ತಾರೆ, ಅದ್ರ ಬಗ್ಗೆನೇ ಚಿಂತೆ ಮಾಡ್ತಿರ್ತಾರೆ. ಆ ಕಾರಣದಿಂದ ಅವ್ರಿಗೆ ಆ ನಿದ್ದೆ ಬಂದಾಗ ಇವತ್ತು ಬರುತ್ತೋ ಇಲ್ವೋ ಅನ್ನೋ ಅದೇ ಒಂದು ದೊಡ್ಡ ತೊಂದರೆ ಆಗ್ಬಿಟ್ಟು ಎಷ್ಟೊತ್ತಾದರೂ ನಿದ್ದೆನೇ ಬರೋದಿಲ್ಲ, ಆ ಥರ ಆಗುತ್ತೆ.